ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಇವತ್ತಿನ BBA ಕ್ಲಾಸಲ್ಲಿ ಇನ್ಪುಟ್ ಬಾಕ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು, ಯೂಸರ್ ಆಗೇ ಇನ್ಪುಟ್ ಬಾಕ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ ಯೂಸರ್ ಇನ್ಪುಟ್ ಕೊಟ್ಟು ಮತ್ತೆ ರನ್ ಯಾವ ಥರ ಮಾಡೋದಂತ ನೋಡೋಣ. ಇಲ್ಲಿ ಎಕ್ಸೆಲ್ ಶೀಟಲ್ಲಿ ಸ್ಟಾರ್ಟ್ ಮಂತ್, ಎಂಡ್ ಮಂತ್, ನೇಮ್, ಅಡ್ರೆಸ್, ಫೋನ್ ಅಂತ ಹೇಳಿ ಟೈಪ್ ಮಾಡಿ ಇಟ್ಟಿದ್ದೀನಿ. ಅದೆಲ್ಲ ಎ ರೇಂಜಲ್ಲಿದೆ ಅಥವಾ ಎ ಸೆಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮದು ಡೇಟಾ ಅಥವಾ ಡೇಟಾ ಎಂಟ್ರಿ ಬಿ ಸೆಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಸ್ಟಾರ್ಟ್ ಮಂತ್ ಅಂದಾಗ ಇಲ್ಲಿ ಸ್ಟಾರ್ಟಿಂಗ್ ಮಂತ್ ಹೇಳ್ಬೇಕು, ಎಂಡ್ ಮಂತ್ ಯೂಸರ್ ನೇಮ್, ಯೂಸರ್ ಅಡ್ರೆಸ್, ಯೂಸರ್ ಫೋನ್ ನಂಬರ್, ಈ ಥರ ನಾವು ಇದನ್ನ ಯೂಸ್ ಮಾಡಿಕೊಂಡು ಯೂಸರ್ ಅವರೇ ಇನ್ಪುಟ್ ಬಾಕ್ಸ್ನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಡೆವಲಪರ್ ಟ್ಯಾಬಲ್ಲಿ ವಿಜುವಲ್ ಬೇಸಿಕಲ್ಲಿ ಹೋಗಿ ಇನ್ಸರ್ಟಲ್ಲಿ ಮಾಡ್ಯೂಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಮಾಡ್ಯೂಲ್ ಅಲ್ಲಿ ಅಂದರೆ ಯೂಸರ್ ಫಾರ್ಮಲ್ಲಿ ಏನು ಫಾರ್ಮ್ ಡಿಸೈನ್ ಮಾಡಿಲ್ಲ ಅಂದಾಗ ಮಾತ್ರ ಮಾಡ್ಯೂಲಲ್ಲಿ ನಾವು ಕೋಡ್ನ ಬರಿಬೇಕು. ಇಲ್ಲಿ ನಾವು ಏನಂತ ಬರಿಬೇಕಂದ್ರೆ ಫಸ್ಟು ಸಬ್ ಮೈ ಮ್ಯಾಕ್ರೋ ಅಂತ ಹೇಳಿ ಇಲ್ಲೇನು ಮಾಡಬೇಕು ಅಂದರೆ ಅಸೈನ್ ಮಾಡಬೇಕು. ಆನ್ಸರ್ ಇಸ್ ಈಕ್ವಲ್ ಟು ಇನ್ಪುಟ್ ಬಾಕ್ಸ್. ಇಲ್ಲಿ ಇನ್ಪುಟ್ ಫಂಕ್ಷನ್ ಹಾಕ್ಬೇಕು. ಇನ್ಪುಟ್ ಬಾಕ್ಸ್ ಓಪನ್ ಬ್ರಾಕೆಟ್. ನೋಡ್ರಿ ಏನು ಕೇಳುತ್ತೆ ಇನ್ಪುಟ್ ಬಾಕ್ಸಲ್ಲಿ, ಪ್ರಾಂಪ್ಟ್, ಟೈಟಲ್, ಡಿಫಾಲ್ಟ್. ಇದು ಇನ್ಪುಟ್ ಬಾಕ್ಸ್ ಫಂಕ್ಷನ್ ಅಥವಾ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಈ ಥರ ನಾವು ಇನ್ಪುಟ್ ಬಾಕ್ಸಲ್ಲಿ ಈ ಥರ ಎಂಟ್ರಿ ಮಾಡ್ಕೋಬೋದು. ಇನ್ಪುಟ್ ಬಾಕ್ಸಲ್ಲಿ ನಾನು ಸ್ಟ್ರಿಂಗ್ ಬರೀತಿದ್ದೀನಿ. ಪ್ಲೀಸ್ ಎಂಟರ್ ಡೇಟ್. ಇಲ್ಲಿ ಇನ್ನೊಂದು ಡಬಲ್ ಸ್ಟ್ರಿಂಗ್ ಹಾಕಿ ಡೇಟ್ ಪ್ಲೀಸ್ ಅಂತ ಹೇಳಿ ಇನ್ಪುಟ್ ಬಾಕ್ಸಲ್ಲಿ ಡೇಟ್ ಪ್ಲೀಸ್ ಅಂತ ಹೇಳಿ ಬರಬೇಕು. ನಾನು ಎಂಟ್ರ್ ಮಾಡಿದಾಗ ಪ್ಲೀಸ್ ಎಂಟರ್ ಡೇಟ್ ಅಂತ ಕೇಳುತ್ತೆ. ಎಂಟರ್ ಮಾಡಿದಾಗ ಯಲ್ಲಿರೋ ರೇಂಜಲ್ಲಿ ಫಸ್ಟ್ ಸೆಲ್ಗೆ ನಾವು ಡೇಟಾ ಎಂಟ್ರಿ ಆಗೋ ಥರ ನಾವು ಕೋಡ್ ಬರೀತಿದ್ದೀವಿ. ಈಗ ಒಂದು ಇಫ್ ಕಂಡೀಷನ್ ಹಾಕೋಣ. ಇಫ್ ಈಸ್ ಡೇಟ್, ಇದು ಫಂಕ್ಷನ್, ಈಸ್ ಡೇಟ್ ಆನ್ಸರ್. ಈ ಆನ್ಸರ್ನ ನಾವು ಇಲ್ಲಿ ಇಫ್ ಕಂಡೀಷನಲ್ಲಿ ಹಾಕ್ತಿದ್ದೀವಿ. ಆನ್ಸರ್ ಕ್ಲೋಸ್ ಬ್ರಾಕೆಟ್ ಈಸ್ ಈಕ್ವಲ್ ಟು ಟ್ರೂ. ಈಗ ನಮ್ಗೆ ಆ್ಯಕ್ಚುಯಲ್ ಅಸೈನ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಡೇಟ್ ಈಸ್ ಈಕ್ವಲ್ ಟು ದಿ ಡೇಟ್, ಅಂದರೆ ಸ್ಟಾರ್ಟಿಂಗ್ ಡೇಟ್ ಆನ್ಸರಲ್ಲಿ ಇರಬೇಕು. ಆನ್ಸರ್ ನೆಕ್ಸ್ಟ್ ಎಂಡ್ ಡೇಟನ್ನು ನಾವು ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಡೇಟ್ ಇನ್ಪುಟ್ ಬಾಕ್ಸ್ ಮೆಸೇಜ್ ಬಾಕ್ಸ್ ಥರನೇ ಇನ್ಪುಟ್ ಬಾಕ್ಸ್ ಬರುತ್ತೆ. ಪ್ಲೀಸ್ ಎಂಟರ್ ದ ಡೇಟ್ ಅಂತ ಬರುತ್ತೆ. ಅಲ್ಲಿ ನಾನು 1/2/2020 ಅಂತ ಹಾಕಿದಾಗ ಎಂಡ್ ಡೇಟ್ ಆಟೋಮೆಟಿಕ್ ಆಗಿ ಫಸ್ಟ್ ಮಂತಲ್ಲಿ ಎಂಡ್ ಡೇಟ್ ಯಾವುದಿದೆ, 31 ಇದೆಯಾ ಅಥವಾ 30 ಇದೆಯಾ, ಆಟೋಮೆಟಿಕ್ ಆಗಿ ಎಂಡಿಂಗ್ ಡೇಟ್ ತಾನೇ ತಗೋಬೇಕು. ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಅಥವಾ ಈ ಲೈನ್ ಬರೀತಿದ್ದೀನಿ. ಏನಂದರೆ ಎಂಡ್ ಡೇಟ್ ಈಸ್ ಈಕ್ವಲ್ ಟು ಸಿ ಡೇಟ್. ಅಂದರೆ ಸ್ಟಾರ್ಟಿಂಗ್ ಡೇಟಿಂದು ಯಾವ ಥರ ಅಪ್ಲಿಕೇಶನ್ ಮಾಡ್ಕೋಬೇಕು ಈ ಎಂಡ್ ಡೇಟ್ ಅಂದರೆ ಅಪ್ಲಿಕೇಶನ್ ಡಾಟ್ ವರ್ಕ್ಶೀಟ್ ಫಂಕ್ಷನ್ ಅಂತ ಹೇಳಿ ಒಂದು ಫಂಕ್ಷನ್ ಬರುತ್ತೆ. ವರ್ಕ್ಶೀಟ್ ಫಂಕ್ಷನ್ ಡಾಟ್ ಎಂಡ್ ಆಫ್ ಮಂತ್, ಎಂಡ್ ಆಫ್ ಮಂತ್. ಅಂದರೆ ಸ್ಟಾರ್ಟಿಂಗ್ ಮಂತಿಂದ ಯೂಸರ್ ಎಂಟ್ರಿ ಮಾಡಿದಾಗ 1/2/2020 ಎಂಟರ್ ಮಾಡಿದಾಗ ಒಂದು ಫಸ್ಟ್ ಜಾನ್ ಮಂತಲ್ಲಿ ಲಾಸ್ಟ್ ಡೇಟ್ ಎಂಡ್ ಆಫ್ ಮಂತ್ ಆ ಡೇಟ್ ಯಾವುದಿದೆ ಆಟೋಮೆಟಿಕ್ ಆಗಿ B2 ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕದು. ಆನ್ಸರ್ 0.
ಇನ್ನೊಂದು ಕ್ಲೋಸ್ ಮಾಡಬೇಕು. ಅಂದರೆ ಇಲ್ಲಿ ಓಪನ್ ಮಾಡಿರೋದು ಇಲ್ಲಿ ಕ್ಲೋಸ್, ಇಲ್ಲಿ ಓಪನ್ ಮಾಡಿರೋದು ಇಲ್ಲಿ ಕ್ಲೋಸ್. ನೆಕ್ಸ್ಟು ಅಸೈನ್ ಮಾಡೋಣ. ಅಂದರೆ ಯಾವ ಸೆಲ್ಲಾಗ ಸ್ಟೋರ್ ಆಗಬೇಕು. ಈಗ ಎಕ್ಸಾಂಪಲ್ B1 ಅಲ್ಲಿ ನಮ್ಮದು ಸ್ಟಾರ್ಟ್ ಡೇಟ್ ಸ್ಟೋರ್ ಆಗಬೇಕು. ಸ್ಟಾರ್ಟ್ ಡೇಟ್. ನೆಕ್ಸ್ಟ್ B2 ಎಂಡ್ ಡೇಟ್. ಅಂದರೆ ಸ್ಟಾರ್ಟ್ ಡೇಟ್ ಕೊಟ್ಟಿದ ತಕ್ಷಣನೇ ಎಂಡ್ ಡೇಟ್ ಆಟೋಮೆಟಿಕ್ ಆಗಿ ತಗೋಬೇಕು. ಯಾಕಂದರೆ ಎಂಡ್ ಆಫ್ ಮಂತ್ ಫಂಕ್ಷನ್ ನಾವು ಇಲ್ಲಿ ಕೋಡ್ನ ಬರ್ತಿದ್ದೀವಿ. ಅದಕ್ಕೋಸ್ಕರ ಸ್ಟಾರ್ಟ್ ಮಂತ್ ತಗೊಂಡ್ರೆ ಆಟೋಮೆಟಿಕ್ ಆಗಿ ಎಂಡ್ ಮಂತ್ ತಾನೇ ತಗೊಳುತ್ತೆ. ನೆಕ್ಸ್ಟ್ ಇನ್ನೊಂದು ಅಸೈನ್ ಮಾಡೋಣ. ಆನ್ಸರ್ 2 ಈಸ್ ಈಕ್ವಲ್ ಟು ಇನ್ಪುಟ್ ಬಾಕ್ಸ್ ಸೇಮ್ ಆ್ಯಸ್ ಮೆಸೇಜ್ ಬಾಕ್ಸಲ್ಲಿ ಇನ್ಪುಟ್ ಬಾಕ್ಸನ್ನು ವರ್ಕ್ ಮಾಡುತ್ತೆ. ಅಂದರೆ ಯೂಸರೇ ಇನ್ಪುಟ್ ಕೊಟ್ಟು ಔಟ್ಪುಟ್ ತೆಕ್ಕೊಳ್ಳೋದು. ಆ್ಯಡ್ ಯುವರ್ ನೇಮ್ ಪ್ಲೀಸ್. ಆ್ಯಡ್ ಯುವರ್ ನೇಮ್ ಪ್ಲೀಸ್. B3 ಅಥವಾ B ರೇಂಜಲ್ಲಿ ಈ ನೇಮ್ ಸ್ಟೋರ್ ಆಗಬೇಕು. B3 ಅಲ್ಲಿ ಈಸ್ ಈಕ್ವಲ್ ಟು ಆನ್ಸರ್ 2. ನೆಕ್ಸ್ಟ್ ಇದನ್ನೇ ಕಾಪಿ ಮಾಡೋಣ. ಆನ್ಸರ್ 3 B1 start date, B2 end date. Answer 2 is equal to input box. Add your name please. Next to B3 answer is equal to 2. Answer 2 ಅಂತ ಹೇಳಿ B3 ಸೆಲ್ ಅಲ್ಲಿ ಆನ್ಸರ್ 2 ಸ್ಟೋರ್ ಆಗಬೇಕು. ಆನ್ಸರ್ 2 ಯಾವುದು? ನೇಮ್ ಸ್ಟೋರ್ ಆಗಬೇಕು. ಯೂಸರ್ ನೇಮ್ ಎಂಟ್ರಿ ಮಾಡಿದಾಗ ಅದು ಸ್ಟೋರ್ ಆಗಬೇಕು. ಇಲ್ಲಿ ಆನ್ಸರ್ 3 ಅಲ್ಲಿ ಇನ್ಪುಟ್ ಬಾಕ್ಸ್ ಅಲ್ಲಿ ಆ್ಯಡ್ ಯುವರ್ ಅಡ್ರೆಸ್ ಪ್ಲೀಸ್ ಅಂತ ಹೇಳಿ ನಾವು ಟೈಪ್ ಮಾಡೋಣ. ಅಂದರೆ ನಾವು ಇನ್ಪುಟ್ ಬಾಕ್ಸಲ್ಲಿ ನಾವೇ ಆ್ಯಕ್ಚುಲ್ ಆಗಿ ಇನ್ಪುಟ್ ಕೊಟ್ಟು ಔಟ್ಪುಟ್ ತೆಗೆಯೋದಕ್ಕೋಸ್ಕರ ಇನ್ಪುಟ್ ಬಾಕ್ಸ್ನ ಬಳಸ್ತಿದ್ದೀವಿ. ಆ್ಯಡ್ ಯುವರ್ ಅಡ್ರೆಸ್ ಪ್ಲೀಸ್ ಅಂತ ಹೇಳಿ ಇಲ್ಲಿ ಟೈಪ್ ಮಾಡೋಣ. ನೆಕ್ಸ್ಟ್ B4 ಅಲ್ಲಿ ಆನ್ಸರ್ 3ನ ಸ್ಟೋರ್ ಮಾಡೋಣ. ನೆಕ್ಸ್ಟ್ ಅದನ್ನೇ ಕಾಪಿ ಮಾಡೋಣ. ಕಾಪಿ ಮಾಡಿದ್ದನ್ನು ಪೇಸ್ಟ್ ಮಾಡೋಣ. ಆನ್ಸರ್ 2 ತೆಗೆದು ಆನ್ಸರ್ 4 ಇನ್ಪುಟ್ ಬಾಕ್ಸ್ ಆನ್ಸರ್ 4 ಅಲ್ಲಿ ಯಾವುದು ಇನ್ಪುಟ್ ಸ್ಟೋರ್ ಆಗಬೇಕು? ಆ್ಯಡ್ ಯುವರ್ ನಂಬರ್ ಪ್ಲೀಸ್. ಈ B5 ಅಲ್ಲಿ ಸ್ಟೋರ್ ಆಗಬೇಕು. ನಂಬರು B5 ಅಲ್ಲಿ ಸ್ಟೋರ್ ಆಗಬೇಕು. ಇಲ್ಲಿ ಆನ್ಸರ್ 4. ಇಲ್ಲಿ ಎಂಡ್ ಇಫ್ ಮಾಡೋಣ. ಇಫ್ನ ಕ್ಲೋಸ್ ಮಾಡೋಣ. B1 ಅಲ್ಲಿ ಸ್ಟಾರ್ಟ್ ಡೇಟ್ ಸ್ಟೋರ್ ಆಗಬೇಕು. B2 ಅಲ್ಲಿ ಎಂಡ್ ಡೇಟ್ ಸ್ಟೋರ್ ಆಗಬೇಕು. B3 ಅಲ್ಲಿ ನೇಮ್ ಸ್ಟೋರ್ ಆಗಬೇಕು. B4 ಅಲ್ಲಿ ಅಡ್ರೆಸ್ ಸ್ಟೋರ್ ಆಗಬೇಕು. B5 ಅಲ್ಲಿ ನಂಬರ್ ಸ್ಟೋರ್ ಆಗಬೇಕು. ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡೋಣ. ಇದು ಇನ್ಪುಟ್ ಬಾಕ್ಸ್. ಪ್ಲೀಸ್ ಎಂಟರ್ ಡೇಟ್ ಅಂದರೆ 1/2/2020 ಅದು B1 ಅಲ್ಲಿ ಸ್ಟೋರ್ ಆಗಬೇಕು. ಇದು ಸೈಜ್ ಇನ್ಕ್ರೀಸ್ ಮಾಡೋಣ. ಪ್ಲೀಸ್ ಎಂಟರ್ ಡೇಟ್ ಅಂತಿದೆಯಲ್ಲ, ಇಲ್ಲಿ 2/2/2020 ಓಕೆ ಮಾಡಿದ ತಕ್ಷಣ ಇಲ್ಲಿ ಆ 2 ಮಂತಲ್ಲಿ ಎಂಡ್ ಡೇಟ್ ಯಾವುದಿದೆ ಅದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಯುವರ್ ನೇಮ್ ಪ್ಲೀಸ್ ಅಂತಿದೆ. ಬಸವ ಅಂಥೇಳಿ ಆ್ಯಡ್ ಮಾಡೋಣ.
ಇಲ್ಲಿ ಬಸವ ಅಂತೇಳಿ ನೇಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಯುವರ್ ಅಡ್ರೆಸ್ ಪ್ಲೀಸ್ ಅಂತಿದೆ, ಕೆನಾಲ್ ರೋಡ್. ಓಕೆ, ಆ್ಯಡ್ ಯುವರ್ ನಂಬರ್ ಪ್ಲೀಸ್ ಅಂತಿದೆ. ಓಕೆ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಮಂತ್ ನಾನು ಸೆಕೆಂಡ್ ಮಂತಿಂದ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಫೆಬ್ರವರಿಯಲ್ಲಿ ಎಂಡ್ ಮಂತ್ 29 ಇರುತ್ತೆ. ಆಟೋಮೆಟಿಕ್ಕಾಗಿ ನಾವು ಯಾವ ಮಂತ್ನ ಸ್ಟಾರ್ಟ್ ಮಂತ್ ಆಗಿ ತೊಗೊಳ್ತೀವಿ ಎಂಡ್ ಮಂತ್ ಆಟೋಮೆಟಿಕ್ಕಾಗಿ B2 ಸೆಲ್ಲಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಬಸವ ಅಂತೇಳಿ ನೇಮ್ ಕೊಟ್ಟಿದ್ದೀನಿ, ಅಡ್ರೆಸ್ ಕೆನಾಲ್ ರೋಡ್, ಫೋನ್ ನಂಬರ್ ಈ ಥರ ಕೊಟ್ಟಿದ್ದೀನಿ. ಇನ್ಪುಟ್ ಬಾಕ್ಸ್ ಅಂದರೆ ಯೂಸರ್ ಆ್ಯಕ್ಚುಯಲ್ ಆಗಿ ಇನ್ಪುಟ್ನ ತಗೊಂಡು ಔಟ್ಪುಟ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕೆ. ಈಗ ಇದನ್ನು ಮತ್ತೆ ಬೇರೆ ಬೇರೆ ಥರನೂ ನೋಡ್ಬೋದು. ಅಂದರೆ ಈಗ ಪ್ಲೀಸ್ ಎಂಟರ್ ಡೇಟ್ ಅಂತಿದೆ, ಬೇರೆ ಡೇಟ್ ಕೊಟ್ಟರೆ ತಗೊಳುತ್ತೆ. ಥರ್ಡ್ ಮಂತಲ್ಲಿ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದೀನಿ, ಮಂತ್ ಕೊಟ್ಟಿದ್ದೀನಿ, ಅಂದರೆ ಈ ಥರ ಸ್ಟೋರ್ ಆಗುತ್ತೆ. ಇಷ್ಟು ಇನ್ಪುಟ್ ಬಾಕ್ಸ್. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.